ಎಲ್ಲರೂ ಹೇಳ್ತಾರೆ, ಏನೋ ಇಷ್ಟೊಂದು ಆಕ್ಸಿಡೆಂಟ್ ಆದ್ರೂ ಇಷ್ಟೊಂದು ಆಕ್ಟಿವ್ ಆಗಿ ಇರ್ತೀಯ, ನಿನ್ಗೆ ಭಯ ಅನ್ನೋದೇ ಇಲ್ವಾ ಅಂತ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ನಿಜ. ಎಲ್ಲೋ ಹೋಗ್ಬೇಕಾಯ್ತು, ಎಲ್ಲೋ ಹೋಗ್ಬೇಕಾಗಿರೋರ್ನ ನಿನ್ನ ಸನ್ನಿಧಾನಕ್ಕೆ ಕರ್ಸ್ಕೊಂಡಿದ್ಯಾ ಅಲ್ಲ. ನನ್ಗೆ ಗೊತ್ತು ತಂದೆ, ನೀನು ನನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ಮಂಜಿನ ಜೊತೆಯ ನಡಿಗೆಯೊಂದಿಗೆ ಗುಣುಗುಣುಗುವ ಹಾಡಿನ ಪದಗಳಲ್ಲಿ ಮನಸ್ಸಿನ ಒಳಗೆ ಹುಕ್ಕುವ ಭಾವನೆಗಳು ರೋಮಾಂಚನವಾಗಿರುತ್ತದೆ. ಹೇ ಪ್ರಕೃತಿ ಮಾತೆಯೇ, ನೀನೆಷ್ಟು ಸುಂದರ, ನಿನ್ನೊಳಗೆ ನಾ ಬರುತ್ತಿರಲು ನಾ ಎಂದಿಗೂ ಅಜರಾಮರ. ಮಂಜು ಹೊಳೆಯುವ ಈ ದಾರಿಯಲ್ಲಿ ಹಸಿರು ಕಾಡಿನ ಮಧ್ಯೆ ನಾನು ನನ್ನ ಬೈಕ್ನಲ್ಲಿ ಹೋಗುತ್ತಿರುವಾಗ ಪ್ರಕೃತಿ ಮಾತೆಯ ಈ ಶಾಂತಿ, ತಂಪಾದ ಗಾಳಿಯ ಆ ಚುಂಬನ, ಮರ ಗಿಡ ಪಕ್ಷಿಗಳ ಈ ಕಲರವ ನನ್ನನ್ನೇ ಮರೆಸಿತು ಇಂದು. ಹರಿಹರಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ದಡದಲ್ಲಿ ನೆಲೆಯಾಗಿದೆ. ಇಲ್ಲಿನ ತುಂಗಾ ನದಿಯು ಉತ್ತರ ದಿಕ್ಕಿನಲ್ಲಿ ಹರಿಯುವುದರಿಂದ ಉತ್ತರವಾಹಿನಿ ಎಂದೇ ಪ್ರಸಿದ್ಧವಾಗಿದೆ. ಆಕ್ಸಿಡೆಂಟ್ ಆದಮೇಲೆ ಈ ಲೋಕನೇ ಬೇಡ, ಯಾರಿಗೋಸ್ಕರ ಬದುಕಿರಬೇಕು, ನನ್ನಿಂದ ನಮ್ಮ ಅಪ್ಪ ಅಮ್ಮನ ನೋವು, ಎಲ್ಲರಿಗೂ ನೋವು, ಆ ಜೀವನ ಬೇಕಾ ನನಗೆ? ನಿಜ. ಯಾವ ಥರ ಆಗೋಯ್ತು ಅಂದರೆ, ಚೆನ್ನಾಗಿದ್ದವನು ಒಂದೇ ಟೈಮ್ ಮಲಗಿದ್ದ ದಿನ, ಏನು ಸ್ವಾಧೀನನೇ ಇರಲಿಲ್ಲ ಬಾಡಿಲಿ, ಎಲ್ಲ ಒಂದೇ ಜಾಗದಲ್ಲಿ ಆಗಬೇಕಾದ್ರೆ ಬೇಕಾ ದಿನ ಅಂತ ತುಂಬ ಯೋಚನೆ ಮಾಡಿ ತುಂಬ ಡೀಪಲ್ಲಿದ್ದಾಗ ತಾಳ್ಮೆಯಿಂದ ಇರು, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಯಾವುದಕ್ಕೂ ಹೆದರ್ಕೋಬೇಡ. ನಿನ್ನ ಕರ್ತವ್ಯ ಏನು, ನಿನ್ನ ಜೀವನ ಏನು ನಡ್ಕೊಂಡು ಹೋಗು. ನಾನಿದ್ದೀನಿ ನಿನ್ನ ಲೈಫಲ್ಲಿ ನಿನ್ನ ಜೊತೆಗೆ ಅಂತ ಬಂದಿದ್ದು ನೀನೇ ಅಲ್ವಾ ನನ್ನ ತಂದೆ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಕೂಡ ತಮ್ಮ ದಕ್ಷಿಣ ಧರ್ಮ ಯಾತ್ರೆಯಲ್ಲಿ ಹರಿಹರಪುರಕ್ಕೆ ಭೇಟಿ ನೀಡಿದಾಗ ಶ್ರೀಚಕ್ರ ಮಹಾಯಂತ್ರವನ್ನು ಸ್ಥಾಪಿಸಿದರು. ಶ್ರೀ ಆದಿಶಂಕರಾಚಾರ್ಯರು ಶ್ರೀಚಕ್ರ ಮಹಾಯಂತ್ರವನ್ನು ಸ್ಥಾಪಿಸಿದಾಗ ಈ ಚಕ್ರದ ಮೇಲೆ ಶಾರದಾ ಪರಮೇಶ್ವರಿಯ ದೇವಿಯನ್ನು ಸ್ಥಾಪಿಸಿದರು. ನನ್ನ ಸ್ವಾಮಿಯ ದರ್ಶನ ಆಯಿತು. ತಾಯಿ ಶಾರದಾ ಮಾತೆಯ ಆಶೀರ್ವಾದ ಪಡ್ಕೊಂಡು ನಾನು ರಿಟರ್ನ್ ಹೊರಡಬೇಕಾದ್ರೆ ಒಂದು ಹಾಡು ಬಂತು ನನ್ನ ಮನಸ್ಸಲ್ಲಿ. ಶ್ರೀ ಲಕ್ಷ್ಮೀ ನರಸಿಂಹಾಯ ವಿದ್ಮಹೆ ಪ್ರಸನ್ನವದನಾಯ ಧೀಮಹಿ ತನ್ನೋ ಶ್ರೀ ಲಕ್ಷ್ಮೀ ನರಸಿಂಹಾಯ ಪ್ರಚೋದಯ. ಎಲ್ಲರನ್ನೂ ಕಾಪಾಡು ತಂದೆ.